ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಅಕ್ಷಯ ತೃತೀಯದಕ್ಕೆ ಪಾತ್ರೆಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೋದೆ. ಮಡಿಕೆ ಥರ ಟೈಪಲ್ಲಿರೋವಂಥದ್ದು. ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಇವರು ಮಾಡೋದನ್ನು ನೋಡಿದ್ದೆ. ತುಂಬ ಒಂದು ಹೋದ ವರ್ಷ ನೋಡಿದ್ದು ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ. ಹಾಗಾಗಿ ನಾನು ಒಂದು ಸಲ ಮಾಡಬೇಕಲ್ಲ ಅಂತ ಈ ದಿನ ಚೆನ್ನಾಗಿದೆ ಮಾಡಿಬಿಡೋಣ ಈ ಸರಿ ನಾನು ಅಂತ ಒಂದು ಒಳ್ಳೆಯದಾಗುತ್ತಾ ನೋಡೋಣ ಅಂತ ಹೇಳಿ ಶಾಪ್ ಮಾಡೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದೊಂದು ನೋಡ್ತಾನೆ ನನ್ನ ಮಗಳಂತೂ ನೋಡ್ತಾನೆ ನಿಂತ್ಬಿಟ್ಲು. ಪ್ರತಿಯೊಂದನ್ನು ವೀಡಿಯೋ ಮಾಡ್ಕೊಂಡು ಫೋಟೋ ತೊಗೊಂಡು ಮಮ್ಮಿ ಇದು ಚೆನ್ನಾಗಿದೆ ಅಲ್ವಾ, ಮಮ್ಮಿ ಇದು ಚೆನ್ನಾಗಿದೆ ಅಲ್ವಾ ಅಂತ. ಸಖತ್ತಾಗಿದೆ, ಒಳ್ಳೆ ಕಲೆಕ್ಷನು. ನೀವು ಒಂದು ಸಲ ಭೇಟಿ ಮಾಡಿ ಇಲ್ಲಿಗೆ, ನಿಮಗೆ ಬೇಕಾದ ಐಟಮ್ಸ್ನ ತೊಗೊಳ್ಳಿ. ಇದಕ್ಕೆ ಕಲರ್ ಪೇಂಟ್ ಕೂಡ ಮಾಡಿ ಒಂದು ಸೋಕೇಸ್ ಪೀಸ್ಗಳ ಥರನೂ ಮಾಡಿದ್ದಾರೆ. ಸಖತ್ತಾಗಿದೆ. ಒಂದೊಂದು ನಾವಂತೂ ನೋಡ್ತಾನೆ ನಿಂತುಬಿಟ್ಟಿದ್ವಿ. ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ನಮಗೆ. ನನ್ನ ಮಗಳು ಬರೀ ಕ್ಲಾಸ್ಗೆ ಲೇಟ್ ಆಗ್ತಿದೆ ಮಮ್ಮಿ ಅಂತ ಹೇಳಿದ್ಲು. ಸರಿ ಆಯಿತು ಹೋಗೋಣ ಅಂತ ಹೇಳಿ ಒಂದಷ್ಟು ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಮಾಡಿದ್ಮೇಲೆ ಇದನ್ನು ಪ್ಯಾಕಿಂಗ್ದೇ ಒಂದು ದೊಡ್ಡ ಸಮಸ್ಯೆ ಇರುತ್ತೆ. ಯಾಕಂದರೆ ಇಲ್ಲಿ ಹೊಡೆದೋಗ್ಬಿಡ್ತು ಅನ್ನೋ ಭಯ. ಇಷ್ಟು ಮುದ್ದಾಗಿ ಒಂದೊಂದು ಸಣ್ಣ ಸಣ್ಣ ವಸ್ತುಗಳನ್ನ ಇವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತಂದರೆ ಅಯ್ಯೋ ಪಾಪ ಎಷ್ಟು ಲಾಸ್ ಆಗ್ಬೋದು ಇವರಿಗೆ. ಒಂದು ಇದಾದರೆ ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅಂತ ಅನ್ನಿಸ್ತಿತ್ತು ನನಗೆ. ನಾನು ಕೂಡ ಜೋಪಾನ ಮನೆಗೆ ತೊಗೊಂಡು ಬಂದ್ವಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ರೈಟ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಗೊತ್ತಿಲ್ಲ ನನಗೆ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಶಾಪಿಂಗ್ ಮಾಡಿದ್ದು ಈ ಥರದ ಐಟಮ್ಸ್ಗಳನ್ನ. ಮುಂಚೆ ಒಂದು ಸಲ ಅಮ್ಮ ತಂದುಕೊಟ್ಟಿದ್ರು ನನಗೆ. ಆವಾಗ ರೈಟ್ ಅದ್ರ ಬಗ್ಗೆ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಹೀಗೆ ಅದೇ ಅಲ್ಲಿ ಡ್ಯಾಮೇಜ್ ಆಗಿರೋದು ನೋಡಿದ್ರೆ ನನಗಂತೂ ಬಾರ್ಗಿಂಗ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಈ ವಿಗ್ರಹ ಅವರು ಲಾಸ್ಟಲ್ಲಿ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಇದು ನನಗೆ ಸುಮ್ಮನೆ ಫ್ರೀಯಾಗಿ ಕೊಟ್ಟಿದ್ದರು. ಸಖತ್ತಾಗಿತ್ತು. ಅದು ನನಗೆ ತುಂಬ ಇಷ್ಟ ಆಯಿತು. ಒಂದು ಮಣ್ಣಿನ ಮಡಿಕೆನ ತರೋದಕ್ಕೆ ಹೋಗಿ ನಾನು 1-2-3 ತರೋ ಹಾಗಾಯಿತು. ಇದನ್ನು ನಾನು ನೀರಲ್ಲಿ 1 ದಿನದ ತನಕ ನೀರಲ್ಲಿ ನೆನೆಸಿಡಬೇಕು ಅಂತ ಹೇಳಿದರು. ಹಾಗಾಗಿ ನಾನು ನೀರಿನಲ್ಲಿ ಮುಳುಗಿಸಿಟ್ಟಿದ್ದೀನಿ. ನಂತರ ಅದನ್ನು ಗಂಜಿ ಮಾಡಿ ತುಂಬ ಇರೋದು ತನಕ ನೀರು ಹಾಕಿ ಗಂಜಿ ಮಾಡಿ ಚೆನ್ನಾಗಿ ಕುದಿಸಿ ಆಮೇಲೆ ನೀವು ಅಡುಗೆಗೆ ಬಳಸ್ಕೋಬೋದು ಅಂತ ಹೇಳಿದರು. ಅದಕ್ಕಾಗಿ ನಾನು ನೆನೆಸಿಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವೇನಾದರೂ ಈ ಥರ ಒಂದು ಶಾಪಿಂಗ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ನನಗಿದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಹಾಗಾಗಿ ನಿಮ್ಗೇನು ಅನಿಸುತ್ತೆ ಅಂತ ತಿಳಿಸಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.